ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಪ್ರಭು ಡೊಮೇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಭಾಳ ದಿನಗಳ ನಂತರ ವಿಡಿಯೋ ಮಾಡ್ತಾ ಇರೋದು. ಎಲ್ಲಿಗೆ ಬಂದಿದ್ದೀನಿ ಅಂದ್ರೆ ಹುಬ್ಬಳ್ಳಿ, ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಗೆ, ಫ್ರಾಮ್ ಗದಗಿಂದ. ರೋಡ್ ಬ್ರೇಕ್ ನೋಡಲಿಲ್ಲ, ಗಾಡಿ ಜಂಪ್ ಆತು. ಸೊ ಭಾಳ ಏನು ಹೇಳ್ತಿದೆ, ಭಾಳ ದಿನಗಳ ನಂತರ ವಿಡಿಯೋ ಮಾಡ್ತಾ ಇರೋದು. ನಿಯರ್ಲಿ ಒಂದು 6-7 ಮಂತ್ಸ್ ಒಳಗಡೆ ಏನೇನೋ ನಡೆದೋಗ್ಬಿಟ್ಟವು. ಏನೇನೋ ಅಂದ್ರೆ ಕೆಟ್ಟದ್ದೇನಲ್ಲ, ಎಲ್ಲ ಒಳ್ಳೇದಾಗಿರೋದು. ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ, ಕೆಲಸನೂ ಜೋರಿತ್ತು. ಮತ್ತು ಹೇಳ್ಬೇಕಂದ್ರೆ ನನ್ನ ಪ್ರೊಫೆಷ್ನಲ್ಲಿಗೂ ನಾನು ಮಾಡೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಸೊ ಅದನ್ನು ಮೇಂಟೈನ್ ಮಾಡ್ಕೊಂತ ಇದನ್ನು ನೋಡ್ತಾ ಸ್ವಲ್ಪ ಕಷ್ಟ. ಹಾಗಾಗಿ ಟೈಮು ಸಿಕ್ಕಿದ್ದಿಲ್ಲ, ಟೈಮು ಬೇರೆ ಕಡೆ ಕೊಡಬೇಕಾಗಿತ್ತು, ಹಾಗಾಗಿ ಈ ಕಡೆ ಟೈಮು ಕೊಟ್ಟಿದ್ದಿಲ್ಲ. ಇವಾಗ ಕನಕದಾಸ ಜಯಂತಿ, ಇವತ್ತು ಕಾಲೇಜ್ಗೆ ಹೋಗಿ ಕನಕದಾಸ ಜಯಂತಿ ಆಚರಣೆ ಮಾಡಿ ಅಲ್ಲಿಂದ ಸೀದಾ ಹುಬ್ಳಿಲಿಂದ ಧಾರವಾಡಕ್ಕೆ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಅಲ್ಲಿಗೆ ಹೋದ್ಮೇಲೆ ಏನು ಪ್ಲ್ಯಾನು ಅಂತಂದು. ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರನ್ನ ಭೇಟಿ ಆಗೋದಕ್ಕೆ. ಅವ್ರು ಅಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗ್ತಾರ ಅವ್ರಿಗೆ ಗೊತ್ತು. ಬನ್ನಿ ಅಂತ ಹೇಳಿದ್ದಾರೆ. ಕಾಲ್ ಮಾಡಿದ್ದೆ ಇವಾಗ ತಾನೆ. ಆ್ಯಕ್ಚುಲಿ ಈ ನಡುವೆ ಗಾಡಿಗೆ ಕ್ರ್ಯಾಶ್ ಕಾರ್ಡು PPF ಮಾಡಿಸ್ಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಸೊ ಹೆಂಗಿದ್ರು ಬಂದಿದ್ದೀನಿ ಇವತ್ತು, ನೋಡೋಣ, ವಿಚಾರ ಮಾಡೋಣ. PPF ಹಾಕ್ಸೋದಾದರೆ ಹಾಕಿಸ್ಬಿಡೋಣ. ಇನ್ನು ಕ್ರ್ಯಾಶ್ ಕಾರ್ಡು ನಮ್ಮ ಫ್ರೆಂಡು ಒಬ್ಬರು ಬೆಂಗಳೂರಲ್ಲಿ ಫೋಟೋ ಕಳಿಸಿದ್ದಾರೆ. ಚೆನ್ನಾಗಿದ್ದಾವೆ, ಡಿಸೈನ್ ಚೆನ್ನಾಗಿದ್ದಾವೆ. ಹುಬ್ಳಿ ಟ್ರಾಫಿಕ್, ನಮ್ಮ ಗಾಡಿ ಟ್ರಾಫಿಕ್ನಾಗ ಅಡ್ಡಾಡಿದ್ದಿಲ್ಲ, ಭಾಳ ದಿನ ಆಗಿತ್ತು. ಲಾಸ್ಟ್ ಮಂತ್ರಾಲಯನ ನೋಡ್ರಿ ಹೋಗಿ ಬಂದಿದ್ದು. ಬಿಡ್ತು ಚಿಗರಿ ಬಸ್. ಕಮಾನ್ ಚಿಗರಿ ಬಸ್. ಯಾಕಡೆ ಹೋಗ್ಬೇಕು ನೋಡ್ರಿ. ಚೆನ್ನಮ್ಮ ಸರ್ಕಲ್, ಕನ್ಸ್ಟ್ರಕ್ಷನ್, ಅಂಡರ್ ಕನ್ಸ್ಟ್ರಕ್ಷನ್. ಪಿಲ್ಲರೇ ಬಸ್ತವ್ರೆ. ಹೆಂಗಪ್ಪ ಹೋಗೋದು? ಹೆಂಗ ಹೋಗ್ತಾ ಇದ್ದಾವಲ್ಲ ಗಾಡಿ. ಓಹೋ, ಹಿಂಗೆ ಹೋಗೋಣ. ಯಾ ಕಡೆ ಹೋಗ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಹಳೆ ಬಸ್ ಸ್ಟ್ಯಾಂಡ್, ನಗರ ಮತ್ತು ಉಪನಗರ ಬಸ್ ನಿಲ್ದಾಣ. ನುಗ್ಸು. ಲೆಫ್ಟ್ ಹೋದರೆ ಗೋಕುಲ್ ರೋಡು. ನನಗೆ ಗೊತ್ತಿರೋದು ಇದು ಒಂದು ರೋಡ್. ಧಾರವಾಡ ಗೊತ್ತು ಸ್ವಲ್ಪ, ಬಟ್ ಹುಬ್ಳಿ ನಾ ಜಾಸ್ತಿ ಅಡ್ಡಾಡಿಲ್ಲ. ಬಟ್ ಇಲ್ಲೇ ಹೊಸೂರು ಬಸ್ ಸ್ಟ್ಯಾಂಡ್ ಅಂತ ಬರುತ್ತೆ, ಅದಷ್ಟೇ ಗೊತ್ತು. ಹುಬ್ಳಿ ಅಷ್ಟು ಫ್ಯಾಮಿಲಿಯರ್ ಇಲ್ಲ ನನಗೆ. ಇವರು ಬೀಟ್ ಫಾರೆಸ್ಟ್, ಅಮರಪ್ಪ ರಾಠೋಡ್. ಹುಟ್ಟಿ ಬೆಳೆದೆಲ್ಲ ರಾಯಚೂರು ಡಿಸ್ಟಿಕ್. ಸರ್ ಇದು ಯಾವ ಟೆಂಪಲ್ ಸರ್? ಅಂದಿಕೇಶ್ವರ ಟೆಂಪಲ್. ಧಾರವಾಡಲಿಂದ ಎಷ್ಟು ಕಿಲೋಮೀಟ್ರ್? 18-20 ಕಿಲೋಮೀಟ್ರ್ ಆಗುತ್ತೆ. ವಾಯಾ ರೂಟ್ ಹೆಂಗ್ರಿ ಇದು? ಇದು ಧಾರವಾಡ, ಕರಕೊಪ್ಪ, ಕಟ್ಗೇರಿ, ಕಟ್ಗೇರಿಯಿಂದ ಒಳಗೆ ಉಡನಾಗಲ ರೋಡ್ ಇರ್ಬೇಕು. ಓಹೋ.
ಹಲೋ. ವಾ ಸೂಪರ್. ಮಧ್ಯಾಹ್ನ ಆ್ಯಕ್ಚುಲಿ ಮಳೆಗಾಲ ಅಂದ್ರೆ ಮಳೆ ಇದ್ದಾಗ ಬಂದ್ರೆ ಚೆನ್ನಾಗಿ ಅನಿಸ್ತೈತಿ. ಬಿಸಿಲು ಐತಲ್ಲ ಯಾಕೆ. ಕಲ್ಯಾಣಿ ಪ್ರಶಂಸನೀಯ ಸ್ಥಳ ಪುಷ್ಕರಣಿ. ಬಿಸಿಲು ಜಾಸ್ತಿ ಐತಲ್ರಿ ಸರ್. ವಿಡಿಯೋ ಮಾಡ್ಬೇಕು ನೀವು. ಹೆಂಗೆ ನೀವು ಬರ್ತೀವಿ ಹಾಕ್ತೀವಿ. ಸರ ಬಿದ್ದರೆ ನೋಡ್ರಿ ಏನು ಸಿಗೋದು. ಏನು ಫಾರೆಸ್ಟ್ ಚೆನ್ನಾಗಿ ಉಳ್ದೈತಿ, ಬಟ್ ಇನ್ನು ಮಳೆ ಅಥವಾ ಸಂಜೆ ಹೊತ್ತಿನಾಗ ಬರ್ಬೇಕಾಯ್ತು. ಲೈಕ್ ಕೂಲಿಂಗ್ ಆದಂಗೆ ಅನ್ಸಾಕತ್ತೈತಲ್ರಿ ಸ್ವಲ್ಪ. ಹೌದು ಅನ್ಸತ್ತೆ. ಹೊಳ್ಳಿ ಕರ್ಕೊಂಡು ಹೋಗ್ಬೇಡ್ರಿ ಈಗ ಮತ್ತೆ ನನ್ನ. ಥ್ಯಾಂಕ್ಸ್ ಟು ಅವ್ರು ಯಾರು ಗಾರ್ಡ್ ಇದು ವಾಚರ್ ಸರ್. ಹ್ಯಾಂಡಲ್ ಹೊಳ್ಯಾಡ್ಸ್ರಿ. ಹಾಂ ಎಸ್ ಸರ್. ಇದು ಯಾವ ದೇವಸ್ಥಾನ ಇದು? ಕಣಿವಿ ಬಸವೇಶ್ವರ. ದೇವಸ್ಥಾನದಿಂದ ಅಂದ್ರೆ ವ್ಯೂ ಪಾಯಿಂಟಿಗೆ ಹೋಗೋ ದಾರಿ ಇದೆ. ಈಗ ಕಲ್ಕೆರೆ ವ್ಯೂ ಪಾಯಿಂಟ್ ಹಾಂ. ಎಷ್ಟು ನಡಿಬೇಕು ಈಗ? ಇಲ್ಲಿಂದ 1 ಕಿಲೋಮೀಟ್ರ್ ಹೋಗ್ಬೇಕು. 1 ಕಿಲೋಮೀಟ್ರ್ ನಡಿಬೇಕು ಮೇಲೆ. ಅಡ್ಡಿ. ಈ ಕಡೆ ಹೋದ್ರೆ ಯಾವುದು? ನಂದಿಕೇಶ್ವರ ಟೆಂಪಲ್. ಕಲ್ಕೆರೆ ಅದ್ರ ನಡುವೆ ಕಲ್ಕೇರಿ ವ್ಯೂ ಪಾಯಿಂಟ್, ಅವು ಎರಡರ ನಡುವೆ. ಟ್ರಕ್ಕಿಂಗ್ ಸ್ಟಾರ್ಟ್ ಆಯ್ತು ಈಗ. ಎಷ್ಟು? 1 ಕಿಲೋಮೀಟ್ರ್ ಸರ. ಹುಲಿಗಿಲಿ ಅದಾವನ್ರಿ ಇಲ್ಲಿ? ಚಿರತೆ ಕರಡಿನೂ ಅದಾವ? ಹಾಂ. ಸೈಟ್ ಆಗ್ತಾವಿಲ್ಲ? ನೋಡ್ರಿ ಸರ್, ಈಗ ಒಂದು ಲೆಕ್ಕಕ್ಕೆ ಗುಡ್ಡ ಹತ್ತಕೊಂತೀವಿ. ಓ, ದಿಸ್ ಈಸ್ ದ ಪೀಕ್ ಪಾಯಿಂಟ್ ಆಫ್ ಕಲ್ಕೇರಿ. ಹಬ್ಬ ತುಂಬ ಅಪ್ಪಿತ್ತು, ಹತ್ಕೊಂಡು ಬಂದ್ವಿ. ಅಂದರೆ ಇಲ್ಲೊಂದು ವಾಚ್ ಟವರ್ ಐತಿ. ಇದನ್ನು ಪೂರ್ತಿಯಾಗಿ ಹತ್ತಿನ ಮೇಲೆ ಈ ವ್ಯೂ ಹೆಂಗೆ ಕಾಣುತ್ತೆ ಅಂತ ನೋಡೋಣ. ಬಟ್ ಸಿಕ್ಕಾಪಟ್ಟೆ ಬಿಸಿಲಿದೆ. ಲೆಟ್ಸ್ ಗೋ. ಇನ್ನೂ ಹಾಫ್, ಇನ್ನೂ ಮೇಲ್ಗಡೆ ಹೋಗ್ಬೇಕು. ಇನ್ನೂ 1 ಫ್ಲೋರ್ ಐತಿ. ನಮಸ್ತೆ ಸರ್, ಹೇಗೈತೆ? ಅಸ್ಸಾಂ. ಅದು ತ್ರಿಬಲ ಈ ಸರಿ IIT ಧಾರವಾಡ ಎಲ್ಲ ಜೂಮ್ ಹಾಕೋಕ್ಕಾಗಲ್ಲ. ಎಕ್ಸ್ಪ್ರೆಷನ್ ಇಲ್ಲ ನಿಮ್ಮ ಬೈದ್ರಿ. ಬೈರಿ ಸರ್, ನಿಮ್ಗೆ ಯಾರು ಬೇಡ ಅಂತಾರೆ? ಇಲ್ಲ ಹೇಳಿ. ನಿಮ್ಗೊಂದು ವಾಟ್ಸಪ್ ಗ್ರೂಪಲ್ಲಿ ಆ್ಯಡ್ ಮಾಡ್ತೀನಿ ನಾನು. ಮಾಡಿರಿ. ಗ್ರೂಪ್ ಇಲ್ಲಿಂದ ನಡ್ಕೊಂಬಂದಿದ್ದಲ್ಲ. ನೋಡ್ರಿ.
ಧಾರವಾಡ ಬಂದು ಧಾರವಾಡದಾಗ ಅಂಬರೀಷ್ ಅವ್ರು ನಡ್ಕೊಂಡು ಸಿದ್ದೇಶ್ವರ ಟೆಂಪಲ್ ಮತ್ತು ಕಲ್ಕೇರಿ ವ್ಯೂ ಪಾಯಿಂಟ್ ನೋಡಿಕೊಂಡು ವಾಪಸ್ ರಿಟರ್ನ್ ಎಲ್ಲಿಗೆ ವಾಪಸ್ ಧಾರವಾಡ ಕೊಟ್ಟಿದ್ದೀವಿ. ಇವತ್ತು ಡೇ ಚೆನ್ನಾಗಿತ್ತು, ಆರಾಮ ಬಂದು ಆರಾಮ ಹೋಗಿ ನೋಡಿಕೊಂಡು. ಸಿದ್ದೇಶ್ವರ ಟೆಂಪಲ್ ಬರೀ ಇನ್ಸ್ಟಾಗ್ರಾಮ್ ರೀಲ್ಸ್ ಒಳಗೆ ನೋಡ್ತಿದ್ದೆ, ಈಗ ಲೈವ್ ಆಗಿ ನೋಡೋ ಭಾಗ್ಯ ನಮ್ಮ ಅಂಬರೀಷ್ ಸರ್ಲಿಂದ. ಒಳ್ಳೆ ಫಾರೆಸ್ಟ್ ಏರಿಯಾ ಐತಿ. ಕಲ್ಕೇರಿ ವ್ಯೂ ಪಾಯಿಂಟ್ ಅಂತೂ ಸಖತ್ತಾಗೈತಿ, ಸಿಕ್ಕಾಪಟ್ಟೆ ಚೆನ್ನಾಗೈತಿ. ಒಂದೂವರೆ ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ತೀವಿ. ಆ್ಯಂಡ್ ಸಿದ್ದೇಶ್ವರ ಟೆಂಪಲ್ ಅಂತೂ ಸ್ವಲ್ಪ ಮೋಡ ಇರೋ ಟೈಮಲ್ಲಿ ಬಿಸಿಲಲ್ಲ, ಸೊ ಹಂಗಾಗಿ ಅಷ್ಟು ಇದಾಗಲಿಲ್ಲ. ಬಟ್ ಅದೇ ನೋಡೋ ಥರ ವಾತಾವರಣ ಇತ್ತಂದರೆ ಎಲ್ಲ ಚೆನ್ನಾಗಿ ಕಾಣ್ತದೆ. ಮತ್ತು ಇವತ್ತು ವಾಪಸ್ ನೈಟ್ ಹೊರಡೋದೇ ನಿಲ್ಲಂಗಿಲ್ಲ. ಊಟ ಈಗ ಹೋಗಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗೈತೆ. ಊಟ ಎಲ್ಲಿ ಮಾಡೋಣ ಅಂತಾರ ಮಾಡಿ ಊಟ ಮಾತ್ರ ಸಖತ್ತಾಗೈತೆ. ಬರೋಣ ಸರ, ಥ್ಯಾಂಕ್ ಯು ಫಾರ್ ದ ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು. ನಾವು ನಿಮಗೆ ಥ್ಯಾಂಕ್ ಯು ಹೇಳ್ಬೇಕು. ಹಾಂ, ಒನ್ ಡೇ ಚೆನ್ನಾಗಿ ಸ್ಪೆಂಟ್ ಆಯ್ತು. ಲವ್ ಯು. ಯು ಹ್ಯಾವ್ ಸಮ್ ವರ್ಕ್. ಓಕೆ ಓಕೆ, ಥ್ಯಾಂಕ್ ಯು. ಬರೋಣ ಸರ. ಹಾಂ ಸರ್, ಓಕೆ. ಹಾಸ್ತೀನಿ ಸರ್. ಹಾಸ್ತೀನಿ ಸರ್. ಹಾಂ ಸರ್, ಓಕೆ. ಏನು ಸರ್ ವಿಡಿಯೋ ಮಾಡ್ಕೊಳತ್ತೀರಿ? ಇರಲಿ ಸರ್, ನೆನಪಿಗೆ ಭಾಳ ಹ್ಯಾಪಿ ಬರ್ಡೇ ಸರ್. ಹ್ಯಾಪಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬರೋಣ ಸರ್. ಓಕೆ, ಬಾಯ್. ಅಲ್ಲ ಓಕೆ ವೀಕ್ಷಕರೇ, ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಸೊ ಧಾರವಾಡದಾಗ ಊಟ ಮಾಡಿ ಹುಬ್ಳಿ ಬೈಪಾಸಲ್ಲಿದ್ದೀನಿ ಇವಾಗ. ಆ್ಯಕ್ಚುಲಿ ಬಿಜಾಪುರ ರೂಟ್ಗೆ ಹೋಗಿ ಬೈಪಾಸ್ ಮೇಲೆ ವಾಪಸ್ ಗದಗ ರೂಟಿಗೆ ಬರೋದು. ಈಗ ನೋಡಿ, ಇಲ್ಲಿಂದ ಯೂ ಟರ್ನ್ ತೊಗೊಂಡು ಆ ಕಡೆ ಸರ್ವಿಸ್ ಲೈನ್ ತೊಗೊಂಡು ಗದಗ ರೂಟು ಹೋಗ್ಬೇಕು. ಅಲ್ಲಿ ನೋಡಿ, ಅಲ್ಲಿ ವೆಹಿಕಲ್ ಹೋಗ್ತದಲ್ಲ, ಅಲ್ಲಿ ಹೋಗ್ಬೇಕು. ಓಕೆ, ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.